ಆತನಿಗಿನ್ನೂ 18 ವರ್ಷ ಆಗಿರಲಿಲ್ಲ. ಫರ್ನಿಚರ್ ಅಂಗಡಿಯಲ್ಲಿ ಕಳ್ಳತನಕ್ಕೆ ಹೋದವ 2,000 ಕದ್ದಿದ್ದ. ಇಷ್ಟಕ್ಕೆ ಸಿಟ್ಟಿಗೆದ್ದ ಹಂತಕರು ಬಾಲಕನ ಚರ್ಮ ಸುಲಿದು ಕೊಂದು ಹಾಕಿದ್ದಾರೆ. ಶೆಡ್ನಲ್ಲಿ ಕೂಡಿ ಹಾಕಿ ರೌರವ ನರಕ ತೋರಿಸಿದ್ದಾರೆ. ಹುಂಡಿಯಲ್ಲಿರ್ತಕ್ಕಂಥ 2,000ನ್ನ ಕಳ್ಳತನ ಮಾಡಿರೋದು ನಿಜ. ಸ್ವಾಮಿ ಕೊಲೆ ಕೇಸನ್ನೇ ಮೀರಿಸೋ ರಣರಾಕ್ಷಸಿ ಕೃತ್ಯ. ಅದು ಪಟ್ಟಣಗೆರೆ ಶೆಡ್, ಇದು ಅಥಣಿಯ ಶೆಡ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಇಡೀ ರಾಜ್ಯದ ಜನರನ್ನೇ ಬೆಚ್ಚಿ ಬೀಳಿಸಿತ್ತು. ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ರಣರಾಕ್ಷಸಿ ಕೃತ್ಯಕ್ಕೆ ಇಡೀ ಮನುಕುಲವೇ ತಲೆ ತಗ್ಗಿಸುವಂತಾಗಿತ್ತು. ಇದೇ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಪಟಾಲಂ ಜೈಲುವಾಸವನ್ನೂ ಅನುಭವಿಸಿ ಬಂದಿದ್ರು. ಆದ್ರೀಗ ಸ್ವಾಮಿ ಕೊಲೆ ಕೇಸನ್ನೂ ಮೀರಿಸುವಂತೆ ಘೋರಾತಿ ಘೋರ ಕೊಲೆ ನಡೆದಿದೆ. ಜಸ್ಟ್ 2,000 ರೂಪಾಯಿ ಕದ್ದ ಅನ್ನೋ ಕಾರಣಕ್ಕೆ ಚರ್ಮ ಸುಲಿದು ಆಸಿಡ್ ಎರಚಿ ರಣಕೇಕೆ ಹಾಕಿದ್ದಾರೆ. ಸತ್ತರೂ ಬಿಡದೆ ಮನಸ್ಸೋ ಇಚ್ಛೆ ಥಳಿಸಿ ಚರಂಡಿಗೆ ಎಸೆದು ಹೋಗಿದ್ದಾರೆ. ಮಾರ್ಚ್ 28ನೇ ತಾರೀಕು ರಾತ್ರಿ 11ರಿಂದ 12 ಗಂಟೆ ಸಮಯ ಅನ್ಸುತ್ತೆ. ಇದೇ ಹೊತ್ತಿಗೆ ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿರೋ ಫರ್ನಿಚರ್ ಅಂಗಡಿಗೆ ಕಳ್ಳತನಕ್ಕೆ ಹೋಗಿದ್ದಾನೆ. ಅಂಗಡಿಯೊಳಗೆ ಎಂಟ್ರಿ ಕೊಟ್ಟವ 2,000 ರೂಪಾಯಿ ಎಗರಿಸಿದ್ದಾನೆ. ಇನ್ನೇನು ಹೋಗಬೇಕು ಅನ್ನೋ ಹೊತ್ತಲ್ಲಿ ಹೊರಗಿನಿಂದ ಯಾರೋ ಬಂದಿದ್ದಾರೆ. ಫರ್ನಿಚರ್ ಲೋಡ್ ಬಂದಿದ್ರಿಂದ ಮಾಲೀಕ ಸರಿ ಹೊತ್ತಲ್ಲಿ ಅಂಗಡಿಗೆ ಬಂದಿದ್ದ. ಆದ್ರೆ ಅಂಗಡಿಯಲ್ಲಿ ಲೈಟ್ ಇದ್ದಿದ್ದನ್ನ ನೋಡಿ ಎಲ್ಲಾ ಕಡೆ ಹುಡುಕಾಡಿದ್ದಾರೆ. ಆಗ ಅಪ್ರಾಪ್ತ ಬಾಲಕ ಕಣ್ಣಿಗೆ ಬಿದ್ದಿದ್ದಾನೆ. ಹಿಡಿದು 2 ಏಟು ಕೊಡ್ತಿದ್ದಂತೆ ಅಸಲಿ ವಿಷಯ ಬಾಯ್ಬಿಟ್ಟಿದ್ದಾನೆ. ಪ್ರಾಣ ಭಯದಲ್ಲಿ ತಪ್ಪಿಸ್ಕೊಂಡು ಓಡ್ತಿದ್ದವನನ್ನ ಅಟ್ಟಾಡಿಸ್ಕೊಂಡು ಹೋಗಿ ಹಿಡಿದಿದ್ದಾರೆ. ನಂತರ ಶೆಡ್ಗೆ ಎಳ್ಕೊಂಡು ಹೋಗಿ ರೌರವ ನರಕ ತೋರಿಸಿದ್ದಾರೆ. ಈ ಬಾಲಕನ ಹೆಸರು ವಿಕಾಶ್ ಶಿವದಾಸ್ ಕೊಷ್ಟಿ ಅಂತ. ಅರಳಿಕಟ್ಟಿಯ ಈತನಿಗೆ ಇನ್ನೂ 18 ವರ್ಷವೂ ಆಗಿರಲಿಲ್ಲ. ಅದು ಯಾವ ಕಾರಣಕ್ಕೆ ಕಳ್ಳತನಕ್ಕೆ ಇಳಿದಿದ್ನೋ ಅದೂ ಗೊತ್ತಿಲ್ಲ. ಕದ್ದಿದ್ದು ಜಸ್ಟ್ 2,000. ಓನರ್ ಕೈಯಲ್ಲಿ ಲಾಕ್ ಆದಾಗ ಸತ್ಯವನ್ನೂ ಒಪ್ಕೊಂಡಿದ್ದ. ಹೀಗಾಗಿ ಹಣ ಇಸ್ಕೊಂಡು 2 ಏಟು ಹೊಡೆದು ಕಳಿಸಿದ್ರೆ ಮುಗೀತಿತ್ತು. ಆದ್ರೆ ರಣರಾಕ್ಷಸರಿಗೆ ರಕ್ತದ ದಾಹ ಶುರುವಾಗಿತ್ತು ಅನ್ಸುತ್ತೆ. ಹೀಗಾಗಿಯೇ ಶೆಡ್ಗೆ ಎಳ್ಕೊಂಡು ಹೋಗಿ ನರನಾಡಿಯಲ್ಲೂ ನರಕ ತೋರಿಸಿದ್ದಾರೆ. ಅಪ್ರಾಪ್ತ ಬಾಲಕ ಅನ್ನೋದನ್ನು ನೋಡದೆ 7-8 ಮಂದಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ರಾತ್ರಿ ಇಡೀ ಶೆಡ್ನಲ್ಲಿ ಹಲ್ಲೆ ಮಾಡಿದವರು ಬಾಲಕನ ಚರ್ಮ ಸುಲಿದು ರಣಕೇಕೆ ಹಾಕಿದ್ರು. ಮೊದಲೇ ಎಳೆ ವಯಸ್ಸು, 7-8 ಮಂದಿ ಮನಬಂದಂತೆ ಸಿಕ್ಕಿದ್ರಲ್ಲಿ ಹಲ್ಲೆ ಮಾಡುತ್ತಿದ್ರೆ ಹೇಗೆ ತಾನೇ ಸಹಿಸಿಕೊಳ್ತಾನೆ. ಬೆಳಗಾಗುವಷ್ಟರಲ್ಲಿ ಶಿವದಾಸ್ನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ನಗರದ ಹೊರವಲಯದಲ್ಲಿ ನಮಗೆ ಒಬ್ಬ ಯುವಕನ ಮೃತ ಶವ ಸಿಕ್ಕಿತ್ತು. ಪ್ರಾರಂಭದಲ್ಲಿ ನಮಗೆ ಅದು ಸಂಶಯಾಸ್ಪದ ಸಾವು ಅಂತ ಅಂದ್ಕೊಂಡಿದ್ವಿ. ಕೇವಲ ಸಂಶಯಾಸ್ಪದ ಸಾವಲ್ಲ, ಅದು ಕೊಲೆ ಪ್ರಕರಣ ಅನ್ನೋದು ಮೇಲ್ನೋಟಕ್ಕೆ ದೃಢವಾಗಿತ್ತು. ಹಾಗಾಗಿ ಅನಾಮಧೇಯ ಒಂದು ಕೊಲೆ ಪ್ರಕರಣವನ್ನು ನಮ್ಮ ಅಥಣಿ ಪೊಲೀಸರು ಅವತ್ತೊಂದು ದಿವಸ ದಾಖಲು ಮಾಡಿಕೊಂಡ್ರು. ತದನಂತರ ತನಿಖೆಯನ್ನು ಕೈಗೆತ್ತಿಕೊಂಡು ಆ ವಿಚಾರವಾಗಿ ಮತ್ತಷ್ಟು ನಮ್ಮವರು ತನಿಖೆ ಕೈಗೊಂಡಾಗ ಸುಮಾರು ಜನರು ಸೇರಿ ಈ ವ್ಯಕ್ತಿಯ ಕೊಲೆ ಮಾಡಿರೋದು ನಮ್ಮ ತನಿಖೆಯಲ್ಲಿ ಕಂಡುಬರುತ್ತೆ. ಬಾಲಕ ಸಾವನ್ನಪ್ಪಿದ್ರೂ ಇವರ ಕ್ರೌರ್ಯ ಮಾತ್ರ ನಿಂತಿರಲಿಲ್ಲ. ಗುರುತು ಸಿಗದಂತೆ ಮಾಡುವುದಕ್ಕೆ ಪ್ಲಾನ್ ಮಾಡಿದ ಹಂತಕರು ಮುಖಕ್ಕೆ ಆಸಿಡ್ ಎರಚಿ ದೇಹದ ಬಹುತೇಕ ಭಾಗವನ್ನ ಸುಟ್ಟು ಹಾಕಿದ್ರು. ನಂತರ ಶವವನ್ನ ತಗೊಂಡು ಹೋಗಿ ಚರಂಡಿಗೆ ಎಸೆದು ಎಸ್ಕೇಪ್ ಆಗಿದ್ರು. ಕೊಲೆ ಕೇಸ್ನ ತನಿಖೆಗಿಳಿದ ಪೊಲೀಸರಿಗೆ ಹಂತಕರ ಹೆಜ್ಜೆ ಗುರುತು ಪತ್ತೆ ಹಚ್ಚೋದೇ ದೊಡ್ಡ ಸವಾಲಾಗಿತ್ತು. ಆದ್ರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಮೂಲೆ ಮೂಲೆ ಜಾಲಾಡಿದ ಖಾಕಿ ಪಡೆ 6 ಮಂದಿ ಆರೋಪಿಗಳನ್ನ ಜೈಲಿಗಟ್ಟಿದೆ. ಒಂದು ಫರ್ನಿಚರ್ ಅಂಗಡಿ, ಬಿಲಾಲ್ ನಾಲ್ಬಂದಿ ಅನ್ನೋರ ಫರ್ನಿಚರ್ ಅಂಗಡಿಗೆ ಕಳ್ಳತನ ಮಾಡಲಿಕ್ಕೆ ಹೋಗಿರ್ತಾನೆ. ಅಲ್ಲಿ ಹುಂಡಿಯಲ್ಲಿರ್ತಕ್ಕಂಥ 2,000ವನ್ನ ಕಳ್ಳತನ ಮಾಡಿರೋದು ನಿಜ. ಸಂಶಯ ಬಂದು ಈ ವ್ಯಕ್ತಿಯನ್ನು ಸಪ್ರೇಟ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿ ಕೇಳಾಗಿ, ಹೌದು ನಾನೇ ಕಳ್ಳತನ ಮಾಡಿದ್ದು ಅಂತ ಹೇಳಿ ಇವನು ಒಪ್ಕೋತಾನೆ. ಅದರಲ್ಲಿಂದ ಮುಖ್ಯ ಆರೋಪಿ ಅಬ್ದುಲ್ ಬ್ಯಾರಿ ಅನ್ನೋರ ಒಂದು ಸ್ಥಳಕ್ಕೆ ಕರ್ಕೊಂಡೋಗಿ ಅಲ್ಲಿ ಇವನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಇಲ್ಲಿವರೆಗೂ ನಾವು ಒಟ್ಟು 6 ಜನರನ್ನ ಇವನ ಮೇಲೆ ಹಲ್ಲೆ ಮಾಡಿರೋದಕ್ಕೆ ನಾವು ನಮ್ಮ ಅರೆಸ್ಟ್ ಮಾಡಿ ನ್ಯಾಯಾಂಗಕ್ಕೆ ಒಪ್ಪಿಸಿದ್ದೀವಿ. ಸದ್ಯಕ್ಕೇನೋ 6 ಮಂದಿ ಕಂಬಿ ಹಿಂದೆ ಸೇರಿದ್ದಾರೆ. ಆದರೆ ಇವರ ಜೊತೆ ಇನ್ನೂ ಹಲವರು ಇದ್ದ ಅನುಮಾನವಿದೆ. ಹೀಗಾಗಿ ಅವರಿಗೂ ಬಲೆ ಬೀಸಲಾಗಿದೆ. ಒಟ್ನಲ್ಲಿ 2,000 ಕದ್ದ ಅನ್ನೋ ಕಾರಣಕ್ಕೆ ಬಾಲಕನ ಜೀವ ತೆಗೆದ ನರರಾಕ್ಷಸರಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18, ಬೆಳಗಾವಿ.